ಕೆಪಿಎಸ್ಸಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಪ್ರಕರಣ. ತುಮಕೂರಿನಲ್ಲಿ ಸರ್ಕಾರದ ವಿರುದ್ಧ ಎಬಿವಿಪಿ ಆಕ್ರೋಶದ ಕಿಚ್ಚು. ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ತುಮಕೂರಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ನಡೆಸಿತು. ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ನೂರಾರು ಮಂದಿ ವಿದ್ಯಾರ್ಥಿಗಳು ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮವನ್ನ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ರು. ತುಮಕೂರಿನಲ್ಲಿ ಎಬಿವಿಪಿ ಆಕ್ರೋಶ ಭುಗಿಲೆದ್ದಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮದ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಬೇಕು, ವೈರಲ್ ಆಗಿರುವ ಆಡಿಯೋಗಳ ವೈಜ್ಞಾನಿಕ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತುಮಕೂರು ಶಾಖೆ ವತಿಯಿಂದ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಯಾಕೆಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದೆ. ಇವತ್ತು ಕೆಪಿಎಸ್ಸಿ ಹಗರಣ ಆಗಿದೆ, ಆಡಿಯೋ ವೈರಲ್ ಆಗಿದೆ. ಇವತ್ತು ಇಡೀ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲೇನೋ ನೀವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ, ನಾವು ಕೂಡ ಹೋರಾಟ ಮಾಡಿದ್ವಿ, ರಾಜೀನಾಮೆ ಕೊಟ್ಟಾಯ್ತು. ಹಾಗಾದ್ರೆ ಕರ್ನಾಟಕದಲ್ಲಿ ರಾಜೀನಾಮೆ ಕೊಡೋದು ಯಾವಾಗ? ನ್ಯಾಯ ಅಂದ್ಮೇಲೆ ಎಲ್ರಿಗೂ ಒಂದೇ ನ್ಯಾಯ ಅಲ್ವಾ? ಕರ್ನಾಟಕದಲ್ಲಿ ಕೂಡ ಇವತ್ತು 70-80 ಲಕ್ಷ ರೂಪಾಯಿಗಳಿಗೆ ಇವತ್ತು ಒಂದು ಕೆಪಿಎಸ್ಸಿಯಲ್ಲಿ ಹಗರಣ ಆಗುತ್ತೆ, ಒಂದು ಪಶು ವೈದ್ಯಾಧಿಕಾರಿಯ ನೇಮಕಾತಿಯಲ್ಲಿ ಹಗರಣ ಆಗುತ್ತೆ ಅಂದ್ರೆ ನೀವು ರಾಜೀನಾಮೆ ಕೊಡೋದು ಯಾವಾಗ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಗಳೇ ಇಲ್ಲ. ಹಾಗಾದ್ರೆ ಯಾರು ರಾಜೀನಾಮೆ ಕೊಡ್ಬೇಕು? ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡ್ಬೇಕು ಅಂತ ನಾವು ಆಗ್ರಹ ಮಾಡ್ತಿದ್ದೇವೆ. ಕಾರಣ ಏನಂದ್ರೆ ಸಾಲು ಸಾಲು ವಿದ್ಯಾರ್ಥಿಗಳ ಸಮಸ್ಯೆಗಳಿದೆ ಇಡೀ ರಾಜ್ಯದಲ್ಲಿ. ಇವತ್ತು ಒಂದು ಶೈಕ್ಷಣಿಕ ಸಮಸ್ಯೆಗಳ ಪಟ್ಟಿ ಮಾಡಬಹುದು, ಅಷ್ಟು ಶೈಕ್ಷಣಿಕ ಸಮಸ್ಯೆಗಳಿದ್ರು ಕೂಡ ನೀವು ಪ್ರಚಾರಕ್ಕೋಸ್ಕರ ಕೇಂದ್ರ ಡೆಲ್ಲಿಗೆ ಹೋಗ್ತೀರಾ ಸ್ವಾಮಿ. ನಿಮ್ಮ ಮೇಲಿರ್ತಕ್ಕಂತಹ ರಾಜಕಾರಣಿಗಳನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ತೀರಾ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಅಂತಕ್ಕಂಥ ಬೀದಿಗೆ ಬರ್ತಾ ಇದೆ. ಇವತ್ತು ವಿದ್ಯಾರ್ಥಿಗಳ ಕಣ್ಣಲ್ಲಿ ನೀರು ಬರ್ತಾ ಇದೆ. ಬಸ್ಗಳಲ್ಲಿ ಇವತ್ತು ಫ್ರೀ ಬಸ್ ಮಾಡಿದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಆಶ್ವಾಸನೆ ಕೊಡ್ತೀರಾ. ಇಲ್ಲಿ ನೋಡಿದ್ರೆ ಒಂದು 40-50 ಜನ ಓಡಾಡ್ಬೇಕಾದ್ರೆ ಬಸ್ ಅಲ್ಲಿ 100-120 ಜನ ಓಡಾಡ್ತಾ ಇದ್ದಾರೆ ಸ್ವಾಮಿ. ಇವತ್ತು ಒಂದು ಜಲ್ಲಿ ತುಂಬಿಕೊಂಡು ಹೋಗುವಂತ ಲಾರಿಯಲ್ಲಿ 30-35 ಟನ್ ತುಂಬುವಂತ ಲಾರಿ 40 ಟನ್ ತುಂಬುವ RTO ಹಿಡಿತಾರೆ, ರೋಡ್ ಹಾಳಾಗುತ್ತೆ ಅಂತ. ಹಾಗಾದ್ರೆ 50-60 ಜನ ಓಡಾಡ್ಬೇಕಾಗಿರೋ ಬಸ್ ಅಲ್ಲಿ 100-120 ಜನ ಈ ದೇಶ ಭವಿಷ್ಯ ರೂಪಿಸಬೇಕಾಗಿರೋ ವಿದ್ಯಾರ್ಥಿಗಳು ಓಡಾಡ್ತಿದ್ದಾರೆ. ಅವ್ರ ಜೀವಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಡವ್ರ ಮನೆ ಮಕ್ಕಳು ಹಾಗಾದ್ರೆ ಸರ್, ಇವತ್ತು ತುಮಕೂರಿನಲ್ಲಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಆ ಮೂಲಕವಾಗಿ ಇವತ್ತು ನ್ಯಾಯಯುತವಾದಂತಹ ಬೇಡಿಕೆಯನ್ನು ನಾವು ಇಡ್ತಾ ಇದೀವಿ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಕೇಂದ್ರ ಸಚಿವರು ಹೊಣೆ ಹೊತ್ತಿದ್ದಾರೆ. ಈಗ ರಾಜ್ಯದಲ್ಲಿ ಕೆಪಿಎಸ್ಸಿ ನೇಮಕಾತಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಯಾರು ಹೊಣೆ? ಶಾಲಾ ಕಾಲೇಜುಗಳು ಆರಂಭವಾಗಿ 2 ತಿಂಗಳಾದರೂ ಇನ್ನೂ ಶಿಕ್ಷಣ ಸಚಿವರೇ ಇಲ್ಲ. ಪಠ್ಯ ಪುಸ್ತಕ ವಿತರಣೆಯೂ ಇನ್ನೂ ಪೂರ್ಣಗೊಂಡಿಲ್ಲ. ಈ ವೈಫಲ್ಯಗಳಿಗೆ ಸರ್ಕಾರವೇ ಹೊಣೆ. ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ರು. ಸರ್, ಇವತ್ತು ಕೆಪಿಎಸ್ಸಿ ಹಗರಣ ನಿಮಗೆ ಗೊತ್ತೇ ಇದೆ. 80 ಲಕ್ಷಕ್ಕಿಂತ 1 ರೂಪಾಯಿ ಕಡಿಮೆ ಇಲ್ಲ ನಾವು ಕೆಲಸ ಕೊಡ್ಲಿಕ್ಕೆ ಅಂತ ಮಧ್ಯವರ್ತಿಗಳ ಕೈಲಿ ಹೇಳಿಸಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಎಜುಕೇಷನ್ ಮಿನಿಸ್ಟ್ರದು ರಾಜೀನಾಮೆ ಕೇಳಿದ್ರು ನೀಟ್ ವಿಚಾರವಾಗಿ. ಇಲ್ಲಿ ಅಷ್ಟು ಲೂಪ್ ಹೋಲ್ಗಳನ್ನ ಇಟ್ಕೊಂಡು ಅಲ್ಲಿ ಸೆಂಟ್ರಲ್ಗೆ ಹೋಗಿ ರಾಜೀನಾಮೆ ಕೇಳ್ತಾ ಇದ್ದೀರಲ್ಲ, ನಿಮಗೆ ಯಾವ ನೈತಿಕತೆಯಿಂದ ಹೋಗಿ ಅಲ್ಲಿ ರಾಜೀನಾಮೆ ಕೇಳ್ತಾ ಇದ್ದೀರಾ ಅಂತ. ಇಲ್ಲಿರುವ ಶೈಕ್ಷಣಿಕ ಸಮಸ್ಯೆಗಳು ತುಂಬ ಇದೆ. ಹಾಸ್ಟೆಲ್ ಫೆಸಿಲಿಟೀಸ್ ಆಗಲಿ, ಇನ್ನು ಬಸ್ಗಳಾಗಲಿ, ಬಸ್ ಪಾಸ್ಗಳು ಫ್ರೀ ಕೊಟ್ಟಿದ್ದಾರೆ, ಓಕೆ. ಆದರೆ ಹೆಚ್ಚಿನದಾಗಿ ಬಸ್ಗಳಿಲ್ಲ. ವಿದ್ಯಾರ್ಥಿಗಳು ದಿನನಿತ್ಯ ಬೆಳಗ್ಗೆ ಎದ್ದು ಹೋಗ್ಬೇಕಂತಂದರೆ ಬಸ್ಗಳಲ್ಲಿ ನೇತಾಡ್ಕೊಂಡು ಅವ್ರನ್ನ ಜೀವನ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಾಗಿದೆ. ಅದು ಮತ್ತು ಇನ್ನು ಹಾಸ್ಟೆಲ್ ಫೆಸಿಲಿಟೀಸ್ ಅಂತ ಹೋದರೆ ಸರ್, 100 ಜನ 120 ಜನ ಅಪ್ಲೈ ಮಾಡಿದ್ರೆ 60ರಿಂದ 70 ಜನಕ್ಕೆ ಹಾಸ್ಟೆಲಲ್ಲಿ ಫೆಸಿಲಿಟಿ ಸಿಗುತ್ತೆ, ಹಾಸ್ಟೆಲ್ ಸೀಟ್ ಸಿಗುತ್ತೆ ಹೊರತು ಇನ್ಮಿಕ್ತವ್ರಿಗೆ ಯಾರಿಗೂ ಸಿಗಲ್ಲ ಸರ್. ಇದನ್ನು ಶಿಕ್ಷಣ ಸಚಿವರು ಇಲ್ಲ ರಾಜ್ಯದಲ್ಲಿ. ಶಿಕ್ಷಣ ಸಚಿವರು ಈಗ ಯಾರನ್ನೋ ರಾಜೀನಾಮೆ ಕೇಳಬೇಕಂತ ನಮಗೂ ಗೊತ್ತಾಗ್ತಾ ಇಲ್ಲ. ಈಗ ಹಾಗಾಗಿ CM ಅವರು ರಾಜೀನಾಮೆ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸಂವಿಧಾನದ ಆರ್ಟಿಕಲ್ 315ನೇ ಅನ್ವಯವಾಗಿ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಗಳಿಗೆ ಉದ್ಯೋಗಗಳನ್ನು ನೇಮಕಾತಿ ಮಾಡ್ಕೊಳ್ಳೋಕ್ಕೋಸ್ಕರ UPSC ಮತ್ತು ಬೇರೆ ಬೇರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳನ್ನು ಆಯೋಗಗಳನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ಇದುವರೆಗೂ ಭಾರತದಲ್ಲಿ ಇರ್ತಕ್ಕಂಥ ಏನು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಲೋಕಸೇವಾ ಆಯೋಗಗಳೇನಿದ್ದಾವೆ ಇವು ಯಾವುದೇ ಕಾರಣಕ್ಕೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿ ಪರಿಷತ್ ನಡೆಸ್ತಿರುವಂಥ ಹೋರಾಟ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 80 ಲಕ್ಷಕ್ಕಿಂತ ಹೆಚ್ಚು ರೂಪಾಯಿಗಳನ್ನು ತೆಗೆದುಕೊಂಡು ನೇಮಕಾತಿಯನ್ನು ಮಾಡ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಆದರೆ ಇದು ಇವತ್ತೇ ಮೊದಲಲ್ಲ.
ಈ ಹಿಂದೆ ಕೂಡ KPSC ಹಲವಾರು ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದನ್ನು ನೋಡಿದ್ದೀವಿ. KPSC ಕರ್ಮಕಾಂಡ ಅಂತೇಳಿನೇ ಸಾಕಷ್ಟು ಘಟನೆಗಳು ನಮ್ಮ ಕಣ್ಮುಂದೆ ಬರುತ್ತೆ. ಅದರಲ್ಲಿ 2011ರಲ್ಲಿ ಕೂಡ ಪ್ರೊಬೇಷನರಿ ಹುದ್ದೆಗಳಿಗೆ 300ಕ್ಕಿಂತ ಹೆಚ್ಚು ಪೋಸ್ಟ್ಗಳಿಗೆ ಕಾಲ್ಫಾರ್ ಆಗಿತ್ತು. ಆದರೆ 2011ರಲ್ಲಿ ಕಾಲ್ಫಾರ್ ಆಗಿರ್ತಂಥ 2014 ಎಕ್ಸಾಮ್ಸು ರಿಸಲ್ಟ್ಸ್ ಏನೂ ಬರಲಿಲ್ಲ. ತದನಂತರ ಗೊತ್ತಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಅದನ್ನು ಕೂಡ ವಿತ್ಹೆಲ್ಡ್ ಮಾಡ್ತಾರೆ. ಅಷ್ಟೇ ಅಲ್ಲದೆ FDA SDA ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ನಡೆದಂಥ ಒಂದು ಪ್ರೊಬೇಷನರಿ ಹುದ್ದೆಗಳ 380 ಪ್ರೊಬೇಷನರಿ ಹುದ್ದೆಗಳ ಒಂದು ನೇಮಕಾತಿ ಸಂದರ್ಭದಲ್ಲೂ ಕೂಡ ಸರಿಯಾದ ರೀತಿ ಅನುವಾದವಿಲ್ಲದೆ ಗೂಗಲ್ ಟ್ರಾನ್ಸ್ಲೇಟ್ನ ಬಳಸಿ ಸಾಕಷ್ಟು ಅಧ್ವಾನ ಮಾಡಿ ಮತ್ತೆ ಮರುಪರೀಕ್ಷೆಯನ್ನು ಮಾಡುವಂಥ ಕೆಲಸ ಕೂಡ KPSC ಮಾಡಿದೆ. ಆದರೆ ಇವತ್ತು KPSC ಅನ್ನೋ ವ್ಯವಸ್ಥೆ ಏನಿದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ KPSC ಅಧ್ಯಕ್ಷರಿಗೆ ಸದಸ್ಯರಿಗೆ ಸಾಕಷ್ಟು ಅನುದಾನಗಳನ್ನು ಕೊಟ್ಟು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಟ್ಟು KPSCಯನ್ನು ಸದೃಢಗೊಳಿಸಬೇಕಾದ ಅಗತ್ಯ ಇದೆ. ಆದರೆ ಇಷ್ಟೆಲ್ಲವನ್ನು ನೋಡಿಕೊಳ್ತಾ KPSC ಅಧ್ಯಕ್ಷರೇ ಇಲ್ಲಿ ಅಮಾನತಾಗುವಂಥ ಪರಿಸ್ಥಿತಿ, KPSC ಸದಸ್ಯರನ್ನೇ ಡೀಲ್ಗಳನ್ನು ಮಾಡುವಂಥ ಪರಿಸ್ಥಿತಿ, ರಾಜ್ಯದ ಉದ್ಯೋಗಾಕಾಂಕ್ಷಿಗಳನ್ನು ಏನು ಉದ್ಯೋಗ ಕೊಡಬೇಕಾಗಿದೆ ಒಂದು ಸರ್ಕಾರಿ ಸಂಸ್ಥೆ ಇವತ್ತು ಉದ್ಯೋಗವನ್ನು ಕಿತ್ಕೊಂಡು ಎಲ್ಲ ಯುವಕರ ಭವಿಷ್ಯವನ್ನು ಅತಂತ್ರ ಮಾಡ್ತಕ್ಕಂಥ ಪರಿಸ್ಥಿತಿ ನಿಜವಾಗ್ಲೂ ಶ್ರೇಯಸ್ಸಲ್ಲ. ಇವತ್ತು ಇಡೀ ಭಾರತದಲ್ಲಿ ವಿದ್ಯಾರ್ಥಿ ಶಕ್ತಿ ಇವತ್ತು ರೋಡಿಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಸಿಸ್ಟಮ್ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಈ KPSC ಅನ್ನುವಂಥದ್ದಾಗಿರ್ಬೋದು, ಬೇರೆ ಬೇರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ಗಳು ಏನಿದೆ ಇವೆಲ್ಲ ಕೂಡ ಕಮಿಷನ್ ಏಜೆಂಟ್ಗಳ ರೀತಿ ವರ್ತಿಸ್ತಾ ಇರೋದು ನಿಜವಾಗಿ ಕೂಡ ಸಂವಿಧಾನಬದ್ಧವಾಗಿ ನಡೀತಾ ಇಲ್ಲ ಇವ್ಯಾವು. ಹಾಗಾಗಿ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಇಷ್ಟೇ, ಸಂವಿಧಾನಬದ್ಧವಾಗಿ ಎಲ್ಲ PSCಗಳಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳಿಗೆ ವಿಶೇಷವಾಗಿ ಕರ್ನಾಟಕ KPSCಗೆ ಸಾಕಷ್ಟು ಅವಕಾಶಗಳಿದೆ. ಆದರೆ ಸರ್ಕಾರದ ನಿರಂತರ ನಿರ್ಲಕ್ಷ್ಯ ಧೋರಣೆ ಪರಿಣಾಮವಾಗಿ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಏನು ಇವತ್ತು ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ತಾರೆ. ಈ ಭ್ರಷ್ಟಾಚಾರದ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳ ಜೀವನದ ಭವಿಷ್ಯವೇ ಇವತ್ತು ಒಂದು ಭವಿಷ್ಯಕ್ಕೆ ಇವತ್ತು ಕಂಟಕಪ್ರಾಯವಾಗಿ KPSC ಮಾರ್ಪಟ್ಟಿದೆ. ಸಾಧ್ಯ ಆದರೆ KPSCನ ರದ್ದುಪಡಿಸ್ಬಿಡ್ರಿ, ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚಿಲ್ಲಾಟ ಆಡಬೇಡಿ ಅಂತೇಳಿ ಈ ಮೂಲಕ ಪ್ರತಿಭಟನೆಯಲ್ಲಿ ABVP ಜಿಲ್ಲಾ ಸಂಚಾಲಕ ಸಿದ್ದರಾಮಯ್ಯ, ರಾಜ್ಯ ಕಾರ್ಯ ಸಮಿತಿ ಸದಸ್ಯ ಲೋಕೇಶ್, ನೂರಾರು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. KPCC ನೇಮಕಾತಿ ಅಕ್ರಮದಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.